ಪ್ರೀತಿಯುಳ್ಳ ದೇವಜನರೇ, ದೈವಾನ್ವೇಷಣೆ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಒಬ್ಬ ವೈದ್ಯನ ಮೂಲಕವಾಗಿ ತಂದೆಯಾದ ದೇವರು ತನ್ನ ಕಾರ್ಯಗಳನ್ನು ಜನರಿಗೆ ತಿಳಿಯಪಡಿಸುವ ಸಮಯದಲ್ಲಿ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳವರೆಗೆ ಪರಲೋಕವು ನಿಶಬ್ದವಾಗಿತ್ತು. ಸ್ನಾನಿಕನಾದ ಯೋಹಾನನ ಜನನದ ಸುವಾರ್ತೆಯು ಆ ನಿಶಬ್ದವನ್ನು ಮುರಿಯಿತು. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ಲೂಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 34ನೇ ವಚನದವರೆಗೆ ಸುವಾರ್ತೆಯ ಉದ್ದೇಶ, 3 ಗೀತೆಗಳು ಮತ್ತು ಬಹು ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಬನ್ನಿರಿ, ಇಂದಿನ ನಮ್ಮ ಅಧ್ಯಯನವನ್ನು ದೇವರಾತ್ಮನ ಸಹಾಯದೊಂದಿಗೆ ಪ್ರಾರಂಭಿಸೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ರಿಂದ 34 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 1ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸುವಾರ್ತೆಯ ಉದ್ದೇಶ, ಗಬ್ರಿಯೇಲನು ಜಕರಿಯನಿಗೆ ಪ್ರತ್ಯಕ್ಷನಾಗಿ ಯೋಹಾನನ ಜನನವನ್ನು ಮುಂತಿಳಿಸಿದ್ದು, ಅದೇ ಗಬ್ರಿಯೇಲನು ಮರಿಯಳಿಗೆ ಪ್ರತ್ಯಕ್ಷನಾಗಿ ಕನ್ಯೆಯ ಮುಖಾಂತರ ಯೇಸುವಿನ ಜನನದ ವಾರ್ತೆಯನ್ನು ಮುಂತಿಳಿಸಿದ್ದು, ಹಾಗೂ ಮರಿಯಳು ಎಲಿಜಬೇತಳನ್ನು ಸಂಧಿಸಿದ್ದು ಮತ್ತು ಯೋಹಾನನ ಜನನ ಎಂಬುದಾಗಿರುತ್ತದೆ. ಐತಿಹಾಸಿಕವಾಗಿ ಡಾಕ್ಟರ್ ಲೂಕನು ಇತರ ಸಾರ ಸಂಗ್ರಹ ಸುವಾರ್ತೆಗಳಿಗಿಂತ ಮುಂಚಿತವಾಗಿಯೇ ತನ್ನ ಸುವಾರ್ತೆಯನ್ನು ಪ್ರಾರಂಭಿಸುತ್ತಾನೆ. ಗಬ್ರಿಯೇಲ್ ದೂತನು ಆಕಾಶವನ್ನು ಛೇದಿಸಿ ಪ್ರಾರ್ಥನೆಯ ಚಿನ್ನದ ಯಜ್ಞವೇದಿಗೆ ಬಳಿಗೆ ಬಂದು ಯೋಹಾನನ ಜನನವನ್ನು ಮುಂತಿಳಿಸುವವರೆಗೂ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳವರೆಗೆ ಪರಲೋಕವು ನಿಶ್ಶಬ್ದವಾಗಿತ್ತು. ಲೂಕನು ಯೋಹಾನನ ಮತ್ತು ಯೇಸುವಿನ ಹಿನ್ನೆಲೆಯನ್ನು, ಅವರ ಜನನಗಳನ್ನು ನಮಗೆ ನೀಡಿರುತ್ತಾನೆ. ನೋಡಿರಿ ಪ್ರಿಯರೇ, ಈ ಅಧ್ಯಾಯದಲ್ಲಿ 3 ಗೀತೆಗಳಿರುತ್ತವೆ. ಮೊದಲನೇದಾಗಿ ಎಲಿಜಬೇತಳು ಮರಿಯಳನ್ನು ವಂದಿಸಿದ್ದು, 2ನೇದಾಗಿ ಮರಿಯಳ ಹರ್ಷಗೀತೆ, ಹಾಗೂ 3ನೇದಾಗಿ ಜಕರಿಯನ ಪ್ರವಾದನ ವಚನ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ ಪ್ರಾರಂಭದ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಶ್ರೀಮತ್ ಥೆಯೋಫಿಲನೆ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ತಾ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿರಲಾಗಿ, ನಾನು ಬುಡದಿಂದ ಎಲ್ಲವನ್ನೂ ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತು. ನಿನಗೆ ಉಪದೇಶಿಸಿರುವ ವಿಷಯಗಳು ಯಥಾರ್ಥವಾದವುಗಳೆಂದು ಇದರಿಂದ ನೀನು ಗೊತ್ತು ಮಾಡಿಕೊಳ್ಳಬಹುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ 2 ಶಬ್ದಗಳು ಬಹು ಮುಖ್ಯವಾದವುಗಳಾಗಿವೆ ಮತ್ತು ಅವುಗಳನ್ನು ನಾವು ಸುಮ್ಮನೆ ದಾಟಿ ಹೋಗಬಾರದು. ಅವು ಯಾವವೆಂದರೆ, ಮೊದಲನೇದಾಗಿ ಕಣ್ಣಾರೆ ಕಂಡವರು. ಇದರ ಗ್ರೀಕ್ ಪದವು ಅಟೋಪ್ಶಾಯ್ ಎಂಬುದಾಗಿರುತ್ತದೆ. ಅಟೋ ಅಂದರೆ ತನ್ನಷ್ಟಕ್ಕೆ ತಾನೇ ಮತ್ತು ಒಪ್ಸೋಮೈ ಅಂದರೆ ನೋಡುವುದು ಎಂಬುದಾಗಿ. ಆದ್ದರಿಂದ ಕಣ್ಣಾರೆ ಕಾಣುವುದು ಅಂದರೆ ನನ್ನಷ್ಟಕ್ಕೆ ನಾನೇ ನೋಡುವಂಥದ್ದಾಗಿರುತ್ತದೆ. ಇದು ಸ್ವಯಂ ಪರೀಕ್ಷಣೆ ಎಂಬ ಅರ್ಥವನ್ನು ಕೊಡುವ ಅಟಾಪ್ಸಿ ಎಂಬ ವೈದ್ಯಕೀಯ ಪದವಾಗಿದೆ. ನಾವು ಸ್ವಯಂ ಪರೀಕ್ಷಣವನ್ನು ಮಾಡಿರುವ ಕಣ್ಣಾರೆ ಕಂಡವರಾಗಿರುವೆವು ಮತ್ತು ನಾವು ಕಂಡುಕೊಂಡದ್ದನ್ನೇ ನಿನಗೆ ಬರೆಯುತ್ತಾ ಇದ್ದೇನೆ ಎಂಬುದಾಗಿ ಡಾಕ್ಟರ್ ಲೂಕನು ಹೇಳಲು ಪ್ರಯತ್ನಿಸುತ್ತಾ ಇರುವನು. ಇನ್ನು 2ನೆಯ ಮುಖ್ಯವಾದ ಶಬ್ದವು ಯಾವುದೆಂದರೆ ಸಾರುತ್ತಿದ್ದವರು ಎಂಬುದಾಗಿ. ಇದರ ಗ್ರೀಕ್ ಪದವು ದೋಣಿಯನ್ನು ನಡೆಸಲು ಸಹಾಯಕನಾದವನು ಎಂಬ ಅರ್ಥವನ್ನು ಕೊಡುವ ಹ್ಯುಪರೈಟ್ ಎಂಬುದಾಗಿರುತ್ತದೆ. ನೋಡಿರಿ, ಆಸ್ಪತ್ರೆಯಲ್ಲಿ ಇದನ್ನೇ ನಾವು ಸಹಾಯಕ ವೈದ್ಯ ಎಂಬುದಾಗಿ ಕರೆಯಬಹುದು. ಡಾಕ್ಟರ್ ಲೂಕನು ಹೇಳುತ್ತಿರುವುದೇನೆಂದರೆ, ಎಲ್ಲರೂ ಮಹಾವೈದ್ಯನಾದ ಯೇಸುಕ್ರಿಸ್ತನ ಕೆಳಗಿರುವ ಸಹಾಯಕ ವೈದ್ಯರಾಗಿರುವವು ಎಂಬುದಾಗಿ. ಒಟ್ಟಿನಲ್ಲಿ ನೋಡುವುದಾದರೆ, ಒಬ್ಬ ವೈದ್ಯನಾಗಿ ಹಾಗೂ ಒಬ್ಬ ವಿದ್ವಾಂಸನಾಗಿ ತಾನು ಕಣ್ಣಾರೆ ಕಂಡವರ ದಾಖಲೆಗಳನ್ನು ಸ್ವಯಂ ಪರೀಕ್ಷಣವನ್ನು ಮಾಡಿರುವನು ಎಂಬುದಾಗಿ ವೈದ್ಯನಾದ ಲೂಕನು ಹೇಳುತ್ತಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯದ ಮೊದಲಿನ 4 ವಚನಗಳು ಪ್ರಚಂಡವಾದ ಆರಂಭವನ್ನು ರೂಪಿಸುತ್ತವೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಬಗ್ಗೆ ಜನರಿಗೆ ಖಚಿತತೆಯನ್ನು ಹಾಗೂ ಭರವಸೆಯನ್ನು ನೀಡಲೆಂದು ಲೂಕನು ಈ ಸುವಾರ್ತೆಯನ್ನು ಬರೆದಿರುವನು. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ:
ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು 400 ವರ್ಷಗಳ ಮೌನವನ್ನು ಮುರಿಯುತ್ತಿರುವುದನ್ನು ನಾವಿಲ್ಲಿ ನೋಡುತ್ತೇವೆ. ವೈದ್ಯನಾದ ಲೂಕನು ಹೊಸ ಒಡಂಬಡಿಕೆಯನ್ನು ಕಾಲಾನುಕ್ರಮವಾಗಿ ಪ್ರಾರಂಭಿಸುತ್ತಾನೆ. ಅವನು ಸ್ನಾನಿಕನಾದ ಯೋಹಾನನ ಜನನದಿಂದ ಪ್ರಾರಂಭಿಸುತ್ತಾ ದೇವಾಲಯದಲ್ಲಿ ಜಕರೀಯನು ಸೇವಿಸುತ್ತಿರುವಾಗ ಗಬ್ರಿಯೇಲ್ ದೂತನು ಪ್ರತ್ಯಕ್ಷನಾಗುವಲ್ಲಿಗೆ ಹೋಗುತ್ತಾನೆ. ಯೋಹಾನನ ಹೆತ್ತವರ ಹೆಸರುಗಳು ಜಕರೀಯನು ಮತ್ತು ಎಲಿಜಬೇತಳು ಎಂಬುದಾಗಿದ್ದವು. ಪ್ರಿಯರೇ, ಜಕರೀಯನು ಎಂಬ ಹೆಸರಿನ ಅರ್ಥವು ದೇವರು ಜ್ಞಾಪಿಸಿಕೊಳ್ಳುತ್ತಾನೆ ಮತ್ತು ಎಲಿಜಬೇತಳು ಎಂಬ ಹೆಸರಿನ ಅರ್ಥವು ಆತನ ಆಣೆ ಅಥವಾ ಆತನ ಪ್ರಮಾಣ ಎಂಬುದಾಗಿ. ಆಣೆಯನ್ನು ನಾವು ಒಡಂಬಡಿಕೆ ಎಂಬುದಾಗಿಯೂ ಕರೆಯಬಹುದು. ಈಗ ಅವರಿಬ್ಬರ ಹೆಸರುಗಳನ್ನು ಒಟ್ಟಿಗೆ ಸೇರಿಸಿ ಓದುವುದಾದರೆ ಅದು ದೇವರು ತನ್ನ ಆಣೆ ಅಥವಾ ಪ್ರಮಾಣವನ್ನು ಜ್ಞಾಪಿಸಿಕೊಳ್ಳುತ್ತಾನೆ ಎಂಬುದಾಗಿರುತ್ತದೆ. ಹಾಗಾದರೆ ದೇವರು ಯಾವಾಗ ಒಡಂಬಡಿಕೆಯನ್ನು ಮಾಡಿಕೊಂಡನು? ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ಮಾಡಿಕೊಂಡ ಈ ಒಡಂಬಡಿಕೆಯನ್ನು ಕೀರ್ತನೆಗಳ ಪುಸ್ತಕ 89ನೇ ಅಧ್ಯಾಯ 34ರಿಂದ 37 ವಚನಗಳಲ್ಲಿ ನೋಡುತ್ತೇವೆ. ನೋಡಿರಿ, ದೇವರು ದಾವೀದನಿಗೆ ಅವನ ಸಂತತಿಯ ಶಾಶ್ವತ ಆಳಿಕೆ ಇರುವುದು ಎಂದು ಆಣೆಯಿಟ್ಟು ವಾಗ್ದಾನ ಮಾಡಿದ್ದನು. ಯೇಸು ಕ್ರಿಸ್ತನೇ ಆ ಸಂತತಿಯಾಗಿರುವನು. ದೇವರು ತನ್ನ ಒಡಂಬಡಿಕೆಯನ್ನು ಜ್ಞಾಪಿಸಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಸ್ನೇಹಿತರೆ, ಜಕರೀಯನು ಮತ್ತು ಎಲಿಜಬೇತಳು ನೀತಿವಂತರಾಗಿದ್ದರು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಅಂದರೆ ಅವರು ಸರಿಯಾಗಿ ನಡೆದುಕೊಳ್ಳುತ್ತಿದ್ದರು. ಅದು ಹೇಗೆ ಅವರು ಸರಿಯಾಗಿ ನಡೆದುಕೊಳ್ಳುತ್ತಿದ್ದರು? ಅದು ಹೇಗೆಂದರೆ ಅವರು ತಾವು ಪಾಪಿಗಳೆಂದು ಗ್ರಹಿಸಿಕೊಂಡು ಅದಕ್ಕೆ ತಕ್ಕ ಯಜ್ಞಗಳನ್ನು ತರುತ್ತಿದ್ದರು. ಮುಂದುವರೆದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಕೆಯ ಹೆಸರು ಎಲಿಜಬೇತ್. ಅವರಿಬ್ಬರೂ ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ. ಹೌದು ಪ್ರಿಯರೇ, ಅವರು ತಮ್ಮ ರಕ್ಷಣೆಯನ್ನು ತಮ್ಮ ನಡತೆಯ ಮೂಲಕ ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತಿದ್ದರು. ಮುಂದೆ ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಎಲಿಜಬೇತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರೂ ದಿನ ಹೋದವರಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಲ್ಲಿ ವಯಸ್ಸಾದ ಈ ದಂಪತಿಗಳಿಗೆ ಮಗು ಇರಲಿಲ್ಲ. ಒಬ್ಬ ಇಬ್ರಿಯ ಸ್ತ್ರೀಗೆ ಮಗು ಇಲ್ಲದಿರುವುದು ಕಾರ್ಯತಃ ಅವಮಾನದ ಸಂಗತಿಯಾಗಿತ್ತು. ಎಲಿಜಬೇತಳಿಗೆ ಮಕ್ಕಳಿರಲಿಲ್ಲ. ಲೇವಿ ಕುಲಕ್ಕೆ ಸೇರಿದ ಜಕರೀಯನು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ರಿಂದ 12 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಹೀಗಿರಲಾಗಿ ಜಕರೀಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನು ಅವನನ್ನು ಕಂಡು ತತ್ತರಗೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜಕರೀಯನು ಪ್ರಾರ್ಥನೆಯ ಸ್ಥಳವಾಗಿದ್ದ ಚಿನ್ನದ ಯಜ್ಞವೇದಿಯ ಬಳಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದನು. ಅದು ಸಾಯಂಕಾಲದ ಯಜ್ಞದ ಸಮಯವಾಗಿತ್ತು. ಅದರಲ್ಲೂ ಸೇವೆಯ ಈ ನಿರ್ದಿಷ್ಟವಾದ ಭಾಗದಲ್ಲಿ ಅವನು ಧೂಪಪೀಠದ ಮೇಲೆ ಧೂಪವನ್ನು ಅರ್ಪಿಸುತ್ತಿದ್ದನು. ಇದ್ದಕ್ಕಿದ್ದ ಹಾಗೆ ಒಬ್ಬ ದೇವದೂತನು ಪ್ರತ್ಯಕ್ಷನಾದನು. ಮುಂದುವರೆದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಆ ದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜಕರೀಯನು ಮಗನಿಗೋಸ್ಕರ ವಿಜ್ಞಾಪಿಸುತ್ತಾ ಇದ್ದನು. ಎಲಿಜಬೇತಳು ಮಗನಿಗೋಸ್ಕರ ವಿಜ್ಞಾಪಿಸುತ್ತಾ ಇದ್ದಳು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ,
ಜಕರಿಯ ಮತ್ತು ಎಲಿಜಬೇತರ ಮಗನು ನಾಜೀರನಾಗಬೇಕಾಗಿತ್ತು. ನಾಜೀರರ ಹರಕೆಯಲ್ಲಿ ಒಂದು ಸಂಗತಿ ಏನೆಂದರೆ, ಅವನು ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯಬಾರದಾಗಿತ್ತು. ಅವನು ತನ್ನ ಆನಂದವನ್ನು ಪವಿತ್ರಾತ್ಮನಿಂದ ಹಾಗೂ ದೇವರಿಂದ ಪಡೆಯಬೇಕಾಗಿತ್ತು. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಂದ ಒದಗಿಸುವನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಒಂದು ವಿಷಯವನ್ನು ಬಹುಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋಣ. ಅದೇನೆಂದರೆ, ಸ್ನಾನಿಕನಾದ ಯೋಹಾನನು ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ಮುಂದೆ ಹೋಗಿದ್ದಾಗ್ಯೂ ಅವನು ಎಲಿಯನಾಗಿರಲಿಲ್ಲ. ನೋಡಿರಿ, ಯೋಹಾನನು ತಂದೆಗಳ ಹೃದಯಗಳನ್ನು ಮಕ್ಕಳ ಕಡೆಗೆ ತಿರುಗಿಸಲಿರುವನು. ಅವನು ಸಂತಾನದ ಅಂತರವನ್ನು ಸೇತುವೆ ಹಾಗೆ ಜೋಡಿಸಲಿರುವನು. ಪ್ರಿಯರೇ, ಮುಂದೆ ನಾವು 18ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜಕರೀಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಚನವನ್ನು ಓದುವಾಗ ನಮಗೆ ನಗಬೇಕೆನಿಸುತ್ತದಲ್ಲವೇ? ಯಾಕಂದರೆ ಇಲ್ಲಿ ಒಬ್ಬ ಮನುಷ್ಯನು, ಅದರಲ್ಲೂ ಯಾಜಕನಾಗಿರುವವನು, ಪ್ರಾರ್ಥನೆಗೆಂದು ಯಜ್ಞವೇದಿಯ ಬಳಿಯಲ್ಲಿ ಇರುವನು. ಧೂಪವನ್ನು ಹಾಕುತ್ತಾ, ದೇವರೇ, ನಮಗೊಬ್ಬ ಮಗನನ್ನು ದಯಪಾಲಿಸು ಎಂಬುದಾಗಿ ಬೇಡಿಕೊಳ್ಳುತ್ತಿರುವನು. ಈಗ ದೇವರು ಗಬ್ರಿಯೇಲನ ಮುಖಾಂತರ ನಿನಗೊಬ್ಬ ಮಗನನ್ನು ದಯಪಾಲಿಸುವೆನು ಎಂಬುದಾಗಿ ಹೇಳಿಸಿದಾಗ ಈ ಜಕರೀಯನು, ಅದನ್ನು ನಾನು ಹೇಗೆ ತಿಳಿದುಕೊಳ್ಳಲಿ? ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಮುದುಕರಾಗಿ ಬಿಟ್ಟಿದ್ದೇವಲ್ಲ, ಈಗ ನಮಗೆ ಮಕ್ಕಳಾಗಲು ಸಾಧ್ಯವೇ ಎಂಬುದಾಗಿ ಕೇಳುತ್ತಿರುವನು. ನನ್ನ ಪ್ರಿಯ ದೇವಜನರೇ, ನಾವೆಂದಾದರೂ ಹೀಗೆ ಪ್ರಾರ್ಥಿಸಿರುವೆವೋ? ನಾವು ದೇವರ ಹತ್ತಿರ ಯಾವುದೋ ಒಂದು ಸಂಗತಿಗಾಗಿ ಪ್ರಾರ್ಥಿಸುತ್ತೇವೆ, ಆದರೆ ಆತನು ಅದನ್ನು ನಮಗೆ ದಯಪಾಲಿಸುವನು ಎಂಬುದನ್ನು ಮಾತ್ರ ನಂಬುವುದಿಲ್ಲ. ನೋಡಿರಿ, ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೊಂದದಿರುವುದಕ್ಕೆ ಇದೂ ಒಂದು ಕಾರಣವಾಗಿರುತ್ತದೆ. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರ ವಾಕ್ಯದ ಮೇಲೆ ದೇವರ ಮುದ್ರೆ ಇರುತ್ತದೆ. ದೇವರ ವಾಕ್ಯವು ಅಧಿಕಾರವನ್ನು ಹೊಂದಿಕೊಂಡಿರುತ್ತದೆ. ಸತ್ಯವೇದವು ಹೇಳುವಂಥದ್ದೆಲ್ಲ ಬಹು ಪ್ರಾಮುಖ್ಯವಾದವುಗಳಾಗಿವೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ 20ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟು ಹೊತ್ತು ಮಾತಾಡುತ್ತಿದ್ದ ಜಕರೀಯನು ಇನ್ನು ಮುಂದೆ ಸ್ವಲ್ಪ ಕಾಲ ಮಾತನಾಡದೆ ಮೂಕನಾಗಿರುವನು. ನೋಡಿರಿ, ಅಪನಂಬಿಕೆಯು ಯಾವಾಗಲೂ ಮೌನವಾಗಿರುತ್ತದೆ. ಅಂದರೆ ಅದಕ್ಕೆ ಹೇಳಲು ಯಾವ ಸಂದೇಶವಿರುವುದಿಲ್ಲ. ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಎಂಬುವರು, ನಂಬಿಕೆ ಇಲ್ಲದವರು ಮೌನವಾಗಿರಬೇಕು ಎಂಬುದಾಗಿ ಹೇಳಿರುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ದೇವರಲ್ಲಿ ನಂಬಿಕೆಯನ್ನಿಡುವವನು ಮಾತನಾಡುವಾಗ ಅದನ್ನು ಕೇಳುವವರಿಗೆ ಹಿತವಾಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇಷ್ಟರೊಳಗೆ ಜನರು ಜಕರೀಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನೂ ಮಾತನಾಡಲಾರದೇ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳುಕೊಂಡರು. ಅವನು ಅವರಿಗೆ ಕೈ ಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸನ್ನಿವೇಶವು ಮತ್ತೆ ಹಾಸ್ಯಾಸ್ಪದವಾಗಿ ಕಂಡುಬರುತ್ತದಲ್ಲವೇ? ಯಾಕಂದರೆ ದೇವರು
400 ವರ್ಷಗಳ ಮೌನದ ನಂತರ ಪುನಃ ಮಾನವ ಕುಲದಲ್ಲಿ ಪ್ರವೇಶಿಸಲು ಬಯಸಿದಾಗ ಯಾವ ವ್ಯಕ್ತಿಯೊಂದಿಗೆ ಸಂಪರ್ಕಿಸಲು ಮನಸ್ಸು ಮಾಡಿದನೋ ಆ ವ್ಯಕ್ತಿಯು ಆತನನ್ನು ನಂಬುತ್ತಾ ಇಲ್ಲ. ಆದ್ದರಿಂದ ಆ ವ್ಯಕ್ತಿಯು ಈಗ ಮೂಕನಾಗಿ ಮಾಡಲ್ಪಟ್ಟಿರುವನು. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು ಎಂಬುದಾಗಿ. ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಅನೇಕ ವರ್ಷಗಳ ಹಿಂದೆ ಅರಸನಾದ ದಾವೀದನು ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದನು. ಅದು ಯಾವುದೆಂದರೆ, ಯಾಜಕರು ನಿಯಮಿತ ಕಾಲದವರೆಗೆ ದೇವಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ ನಂತರ ಅವರು ವಿರಾಮವನ್ನು ಅಥವಾ ರಜಾಕಾಲವನ್ನು ಪಡೆಯಬಹುದಾಗಿತ್ತು. ಇಂಥ ರಜಾಕಾಲದಲ್ಲಿ ಬೇರೊಬ್ಬ ಯಾಜಕನು ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದನು. ಇದರಂತೆಯೇ ಜಕರೀಯನು ಸಹ ತನ್ನ ಸೇವೆಯನ್ನು ಮೂಕನಾಗಿಯೇ ಮುಗಿಸಿದನು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 24 ಹಾಗೂ 25ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಸಬೇತಳು ಬಸುರಾಗಿ 5 ತಿಂಗಳು ಮನೆಯಲ್ಲಿ ಮರೆಯಾಗಿದ್ದು, ಕರ್ತನು ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಬಹು ಆಸಕ್ತಿಕರವಾದ ಸನ್ನಿವೇಶವಾಗಿದೆ. ನೋಡಿರಿ, ಎಲಿಜಬೇತಳು ತನ್ನ ಪರಿಸ್ಥಿತಿಯಿಂದಾಗಿ ಬಹುಶಃ ಏಕಾಂತವಾದ ಸ್ಥಳದಲ್ಲಿ ಇದ್ದಿರಬಹುದು. ಪ್ರತಿ ಸಾರಿ ಆಕೆಯು ಜಕರೀಯನಿಗೆ ನಾವು ಒಬ್ಬ ಮಗನನ್ನು ಹೊಂದಲಿರುವೆವು ಎಂಬುದಾಗಿ ಸಂತೋಷದಿಂದ ಹೇಳಿದಾಗೆಲ್ಲ ಬಹುಶಃ ಅವನು ತನ್ನ ಕೈಸನ್ನೆ ಮಾಡಿ ಅವನ ಕೈಗಳು ಬಿದ್ದು ಹೋಗುವಂತಾಗಿರಬೇಕಲ್ಲವೇ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಈಗ ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 26 ಹಾಗೂ 27ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಂದಿರಿ, ಈಗ ನಾವು ಯೆರೂಸಲೇಮಿನಿಂದ ನಜರೇತಿನ ಕಡೆಗೆ ಹೋಗೋಣ. ನೋಡಿರಿ, ಗಬ್ರಿಯೇಲ್ ದೂತನು ಜಕರೀಯನಿಗೆ ಪ್ರತ್ಯಕ್ಷನಾಗಿ 6 ತಿಂಗಳುಗಳ ನಂತರ ಮರಿಯಳಿಗೆ ಪ್ರತ್ಯಕ್ಷನಾದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈಗ ತಾನೇ ಓದಿದಂಥ ಈ ವಚನದಲ್ಲಿ 2 ಸಾರಿ ಆಕೆಯು ಕನ್ಯೆ ಎಂಬುದಾಗಿ ಕರೆಯಲ್ಪಟ್ಟಿರುತ್ತಾಳೆ. ಈಗ ಕನ್ಯೆ ಎಂಬುದರ ಬಗ್ಗೆ ನೀವೇನು ಹೇಳುತ್ತೀರಿ? ಇದನ್ನು ಯಾಕೆ ನಾನು ಕೇಳಲು ಬಯಸುತ್ತೇನೆಂದರೆ, ಅನೇಕ ಜನರಿಗೆ ಅದರ ಅರ್ಥ ತಿಳಿದಿರುವುದಿಲ್ಲ. ಒಬ್ಬ ಸ್ತ್ರೀಯು ಒಬ್ಬ ಪುರುಷನೊಂದಿಗೆ ಮಗುವಿನ ಜನನವನ್ನು ಸಾಧ್ಯಗೊಳಿಸುವ ಸಂಬಂಧವನ್ನು ಇಟ್ಟುಕೊಳ್ಳದೇ ಇರುವುದರಿಂದ ಆಕೆಗೆ ಸ್ವಾಭಾವಿಕ ರೀತಿಯಲ್ಲಿ ಮಗುವನ್ನು ಪಡೆಯಲು ಆಗದೇ ಇರುವವಳಿಗೆ ಕನ್ಯೆ ಎಂಬುದಾಗಿ ಹೇಳುತ್ತೇವೆ. ಇನ್ನೂ ಸರಳವಾಗಿ ಹೇಳಬೇಕಾದರೆ, ಪುರುಷನೊಂದಿಗೆ ಶಾರೀರಿಕ ಸಂಬಂಧವನ್ನು ಹೊಂದಿರದ ಸ್ತ್ರೀಗೆ ಕನ್ಯೆ ಎಂಬುದಾಗಿ ಕರೆಯುತ್ತೇವೆ. ನೋಡಿರಿ, ಕನ್ಯೆಯಿಂದ ಹುಟ್ಟುವುದು ಜೀವಶಾಸ್ತ್ರಕ್ಕೆ ಅನುಗುಣವಾಗಿ ಅಸಾಧ್ಯವಾದ ಸಂಗತಿಯಾಗಿರಬಹುದು. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕನ್ಯೆಯಿಂದ ಹುಟ್ಟಿರುವನು ಮತ್ತು ಸತ್ಯವೇದವು ಅದನ್ನು ಬಹು ಸ್ಪಷ್ಟಪಡಿಸುತ್ತದೆ. ಪ್ರಿಯರೇ, ಲೂಕನು ಒಬ್ಬ ವೈದ್ಯನಾಗಿದ್ದನು ಮತ್ತು ಅವನು ಕನ್ಯೆಯಿಂದ ಹುಟ್ಟಿರುವುದರ ಕುರಿತು ವಿಸ್ತಾರವಾದಂಥ ವಿವರಣೆಯನ್ನು ನೀಡಿರುವನು ಎಂಬುದನ್ನು ನಾವೆಂದೂ ಮರೆಯಬಾರದು. ಹಾಗೆಯೇ ಮುಂದುವರಿದು ನಾವು 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ಮರಿಯಳ ಪಾತ್ರವನ್ನು ತಳ್ಳಿ ಹಾಕುವ ಸಾಧ್ಯತೆ ಇರುತ್ತದೆ. ಆದರೆ ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಮರಿಯಳು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು. ಅದರೊಂದಿಗೆ ಅದೇ ಉಸಿರಿನಲ್ಲಿ ಹೇಳುವುದಾದರೆ ಆಕೆಯು ಎಲ್ಲಾ ಸ್ತ್ರೀಯರಲ್ಲಿ ಧನ್ಯಳಾಗಿದ್ದಳು. ಈ 2ನೇ ಭಾಗವನ್ನು ಆಂಗ್ಲ ಭಾಷಾಂತರದಲ್ಲಿ ಮಾತ್ರ ನಾವು ಕಾಣಬಹುದು. ಹೌದು ಪ್ರಿಯರೇ, ಆಕೆಯು ಸ್ತ್ರೀಯರಲ್ಲಿ ಧನ್ಯಳಾಗಿದ್ದಳು ಹೊರತು ಸ್ತ್ರೀಯರ ಮೇಲೆ ಧನ್ಯಳಾಗಿರಲಿಲ್ಲ. ಆಕೆಯು ಸ್ತ್ರೀಯರೆಲ್ಲರ ಮೇಲೆ ಏರಿಸಲ್ಪಟ್ಟಿರುವುದಿಲ್ಲ, ಆದರೆ ಸ್ತ್ರೀತನವನ್ನು ಆಕೆಯು ಮೇಲಕ್ಕೆತ್ತಿದಳು. ಇದುವೇ ಆಕೆಯು ನಿರ್ವಹಿಸಿದ ಪಾತ್ರವಾಗಿದೆ. ನೋಡಿರಿ, ಒಬ್ಬ ಸ್ತ್ರೀಯ ಮೂಲಕ ಪಾಪವು ಲೋಕದೊಳಗೆ ಪ್ರವೇಶಿಸಿತು ಎಂಬುದಾಗಿ ಹೇಳುವುದು ಬಹಳ ಸುಲಭ. ಆದರೆ ಪುರುಷನಿಂದಲ್ಲ, ಸ್ತ್ರೀಯಿಂದಲೇ ಲೋಕರಕ್ಷಕನು ಈ ಭೂಲೋಕದಲ್ಲಿ ಬಂದಿರುವುದನ್ನು
ನಾವು ಮರೆಯದಿರೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಕೆಯು ಆ ಮಾತಿಗೆ ತತ್ತರಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವದೂತನ ಹೇಳಿಕೆಗಳಿಂದ ಮರಿಯಳು ಗಲಿಬಿಲಿಗೊಂಡಳು. ಪ್ರಾಕೃತವಾದದ್ದಕ್ಕೆ ಮಿಗಿಲಾದದ್ದು ಪ್ರಾಕೃತವಾದದ್ದನ್ನು ಸ್ಪರ್ಶಿಸುವಾಗ ಅಲ್ಲಿ ಭಯವು ಸೃಷ್ಟಿಗೊಳ್ಳುತ್ತದೆ. ಹೌದು, ಖಂಡಿತವಾಗಿಯೂ ಮರಿಯಳು ಭಯದಲ್ಲಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿದ್ದಳು. ನೋಡಿರಿ, ಈ ಅನುಭವವನ್ನು ಹೊಂದಿದವರು ಮಾತ್ರ ಇದನ್ನು ಸರಿಯಾಗಿ ವಿವರಿಸಬಲ್ಲರು. ದಯಮಾಡಿ ಆಲೋಚಿಸಿ ನೋಡಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30ರಿಂದ 33 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇದು ನೇರವಾದ ಸಾಮಾನ್ಯ ಭಾಷೆಯಾಗಿರುತ್ತದೆ ಮತ್ತು ಇದನ್ನು ತಪ್ಪಾಗಿ ಅನುವಾದಿಸಲು ಸಾಧ್ಯವಿರುವುದಿಲ್ಲ. ಇದು ಸಂಪೂರ್ಣ ಅಕ್ಷರಾರ್ಥವಾದ ವಾಕ್ಯ ಭಾಗವಾಗಿದೆ. ಆದರೆ ಒಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಬೇಕು. ಅದೇನೆಂದರೆ, ಯಾರು ಯೇಸು ಕ್ರಿಸ್ತನು ಕನ್ಯೆಯಿಂದ ಹುಟ್ಟಿರುವಾತನು ಎಂಬುದನ್ನು ಅಲ್ಲಗಳೆಯುತ್ತಾರೋ ಅವರು ಯೇಸು ಕ್ರಿಸ್ತನು ತನ್ನ ತಂದೆಯಾದ ದಾವೀದನ ಸಿಂಹಾಸನದ ಮೇಲೆ ಕೂತುಕೊಳ್ಳುತ್ತಾನೆ ಎಂಬುದನ್ನು ಖಂಡಿತವಾಗಿಯೂ ನಂಬುವುದಿಲ್ಲ. ವೈದ್ಯನಾದ ಲೂಕನು ಯಾವುದನ್ನು ಬರೆಯುತ್ತಿರುವನೋ ಅದು ಅಕ್ಷರಸಹವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯಲ್ಪಟ್ಟಿತ್ತು. ನೋಡಿರಿ, ಕನ್ಯೆಯ ಗರ್ಭವು ಅಕ್ಷರಸಹವಾಗಿದೆ ಮತ್ತು ದಾವೀದನ ಸಿಂಹಾಸನವೂ ಸಹ ಅಕ್ಷರಸಹವಾಗಿದೆ. ಆತನು ಅಕ್ಷರಶಃ ಯಾಕೋಬನ ವಂಶವನ್ನು ಸದಾಕಾಲ ಆಳುತ್ತಾನೆ ಮತ್ತು ಆತನ ರಾಜ್ಯಕ್ಕೆ ಅಂತ್ಯವೇ ಇರುವುದಿಲ್ಲ ಮತ್ತು ಆ ರಾಜ್ಯವು ಸತ್ಯ ಸ್ಥಿತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಇಂದಿನ ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕನ್ಯೆಯಿಂದ ಹುಟ್ಟಲಿರುವುದರ ಬಗ್ಗೆ ಮೊಟ್ಟಮೊದಲು ಪ್ರಶ್ನಿಸಿದ ವ್ಯಕ್ತಿಯು ಮರಿಯಳೇ ಆಗಿದ್ದಾಳೆ. ಆಕೆಯು ಕೇಳಿದ ಇದು ಹೇಗಾದೀತು ಎಂಬ ಪ್ರಶ್ನೆಯು ಒಳ್ಳೆಯ ಪ್ರಶ್ನೆಯೇ ಆಗಿತ್ತು ಮತ್ತು ಗಬ್ರಿಯೇಲನು ಅದಕ್ಕೆ ಉತ್ತರಿಸಿರುವುದನ್ನು ವೈದ್ಯನಾದ ಲೂಕನು ನಮೂದಿಸಿರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ಗ್ಯಾಬ್ರಿಯೇಲ ದೂತನು ಯೋಹಾನನ ಮತ್ತು ಯೇಸುವಿನ ಜನನವನ್ನು ಮುಂತಿಳಿಸಿದ್ದು, ದೇವರ ವಾಕ್ಯದ ಮೇಲೆ ದೇವರ ಮುದ್ರೆ ಇರುತ್ತದೆ, ಮರಿಯಳ ಯಥಾರ್ಥವಾದ ಪ್ರಶ್ನೆ ಎಂಬ ವಿಷಯಗಳನ್ನು ತಿಳಿದುಕೊಂಡೆವು. ನಾವು ಕೂಡ ಜಕರಿಯ, ಎಲಿಜಬೆತ್ ಮತ್ತು ಮರಿಯಳ ಹಾಗೆ ದೇವ ಭಯಭಕ್ತಿಯ ಜೀವಿತದಲ್ಲಿ ಮುಂದೆ ಸಾಗಿ ಧನ್ಯತೆಯ ಜೀವಿತವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಸತ್ಯಗಳನ್ನು ತಿಳಿದುಕೊಂಡವರಾಗಿ ಮುಂದೆ ಸಾಗುವಾಗ ಯಾವಾಗಲೂ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ದೇವರೇ, ಈ ಕೃಪಾ ಸಮಯದಲ್ಲಿ ನಿನಗೆ ಅವಿಧೇಯರಾಗಿ ಜೀವಿಸ್ತಿರುವಂಥ ಒಂದೊಂದು ಜೀವಿತಗಳನ್ನು ಕರುಣಿಸು. ಅವರಲ್ಲಿ ರಕ್ಷಣೆಯ ಸಂತೋಷವನ್ನು ನೆಲೆಗೊಳಿಸು. ಅವರು ನಿನಗಾಗಿ ಜೀವಿಸುವುದಕ್ಕೆ ಕಾರ್ಯ ಮಾಡು ಸ್ವಾಮಿ. ಹೀಗೆ ನಮ್ಮ ಜೀವಿತದಲ್ಲಿ ನಿನಗೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಿಮ್ಮ ನೆಚ್ಚಿನ ದೇವರ ವಾಕ್ಯ ಅಧ್ಯಯನದ ಕಾರ್ಯಕ್ರಮವು ಅನೇಕರಿಗೆ ಕತ್ತಲೆಯಿಂದ ಬೆಳಕನ್ನು, ಅಪನಂಬಿಕೆಯಿಂದ ನಂಬಿಕೆಗೆ ನಡೆಸುವಂತಾಗಲು
ನಮ್ಮೊಂದಿಗೆ ಕೈಜೋಡಿಸಿರಿ. ತಪ್ಪದೆ ಮಿಸ್ ಕಾಲ್ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.